ಬೇರೆ ದೇಶಗಳಲ್ಲಿ ಒಬ್ಬ ರೈತ ಅವನು ಸೋತಿದ್ದಾನೆ, ಅವನ ಒಂದು ಬೆಳೆ ವೈಫಲ್ಯವಾಗಿದೆ ಅಥವಾ ಅವನು ಕಷ್ಟದಲ್ಲಿದ್ದಾನೆ ಅಂತಂದರೆ ಆ ಸರ್ಕಾರಗಳು ಮುಂದೆ ನಿಂತು ಜವಾಬ್ದಾರಿ ತಗೊಂಡು ಜನಪ್ರತಿನಿಧಿಗಳು ಮುಂದೆ ನಿಂತು ಒಂದು ವ್ಯವಸ್ಥೆನ ಮಾಡಿ ಆ ರೈತನ ಬದುಕನ್ನು ಕಟ್ಟಿಕೊಡ್ತಾರೆ. ಆದರೆ ನಮ್ಮ ದೇಶದ ವ್ಯವಸ್ಥೆ ಏನಾಗಿದೆ ನೋಡಿ, ಈಗ ಈ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಸುಮಾರು 150ರಿಂದ 200 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ಜನಪ್ರತಿನಿಧಿಗಳು ಯಾವುದೇ ಒಬ್ಬ ಸಂಸತ್ ಸದಸ್ಯ ಇರಲಿ, ಶಾಸಕರಿರಲಿ, ಇದ್ರ ಬಗ್ಗೆ ಏನು ಮಾಡಬೇಕು, ರೈತರ ನಿಮ್ಮ ಪರಿಸ್ಥಿತಿ ಏನು ಆಗಿದೆ ಅನ್ನೋ ಒಂದು ಕೇಳುವಂಥ ಸೌಜನ್ಯನೂ ಕೂಡ ಇಲ್ಲ. ಇವ್ರಿಗೆ ಯಾಕೆ ಬೇಕು ಈ ರಾಜಕಾರಣ ಅಂದರೆ ಏನು? ಇವರೇನು ದುಡ್ಡು ಮಾಡೋದಕ್ಕೋಸ್ಕರ ರಾಜಕಾರಣದಲ್ಲಿ ನಾವು ಓಟ್ ಕೊಡಬೇಕಾ? ಚುನಾವಣೆ ಟೈಮಲ್ಲಿ ಕೈ ಮುಕ್ಕೊಂಡು ಬರ್ತಾರೆ. ರೈತರೇ ನಮ್ಮ ದೇವರು, ರೈತರೇ ನಮ್ಮ ಬೆನ್ನೆಲುಬು ಅಂತ ಹೇಳ್ತಾರೆ. ನಾವು ಈಗ ಇವರಿಗೆಲ್ಲ ಹೇಳೋದಿಷ್ಟೇ, ರೈತ ನಾವು ಏನಾದರೂ ಒಂದು ಸಾರಿ ಆಲೋಚನೆ ಮಾಡಿ ಒಗ್ಗಟ್ಟಾಗಿ ನಮ್ಮ ಭೂಮಿಯನ್ನು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಾತ್ರ ಬೆಳ್ಕೊಳ್ಳೋಣ. ಉಳಿದಿದ್ದನ್ನು ನಾವು ಬೆಳೆದಿದ್ದನ್ನು ನಿಮಗೆ ಕೊಡ್ತೀವಿ, ನೀವು ಬೆಳೆದಿದ್ದನ್ನು ನಮಗೆ ಕೊಡಿ ಅನ್ನೋ ಒಂದು ಮಾನದಂಡದ ಆಧಾರದ ಮೇಲೆ ನಾವು ಒಂದು ವ್ಯವಸ್ಥೆನ ಮಾಡಿಕೊಂಡ್ರೆ, ಬಾಕಿ ಇರುವ ಈ ರಿಯಲ್ ಎಸ್ಟೇಟು ಮತ್ತು ಈಗ ಈ ಬಂಡವಾಳಶಾಹಿಗಳು, ರಾಜಕಾರಣಿಗಳು ಏನು ತಿಂತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕಲ್ಲ, ಈ ದೇಶದ ಪರಿಸ್ಥಿತಿ ಏನಾಗ್ತದೆ ಅಂತ. ಈಗಾಗಲೇ ನೋಡಿ, ಏಪ್ರಿಲ್ಲು ಮುಗಿತಾ ಬಂತು, 2 ಮಳೆಗಳು, ಮುಂಗಾರು ಮಳೆಗಳು ರೈತರ ಭೂಮಿಗೆ ಮಳೆ ಬಿದ್ದಿಲ್ಲ. ಹಿಂಗಾರು ಮಳೆ ಮಳೆ ಬೇಡವಾದ ಟೈಮಲ್ಲಿ ಕಾಫಿ ತೋಟಗಳಿಗೆ ಮಳೆ ಬಂದು ಕೂಡಲೇ ಹೂವಾಗಿ ಆ ಕಾಫಿಯ ವ್ಯವಸ್ಥೆನೂ ಕೂಡ ಹಾಳು ಮಾಡ್ತು. ಈ ರೀತಿಯ ಒಂದು ಹವಾಮಾನದ ವೈಪರೀತ್ಯದಲ್ಲಿ ಮತ್ತು ಮಾರ್ಕೆಟಿಂಗ್ ಬೆಲೆಯಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಅತಂತ್ರವನ್ನು ಅನುಭವಿಸ್ತಾ ಇರುವಂಥ ಒಬ್ಬ ಬೆಳೆಗಾರ, ಅವನಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಸರ್ಕಾರಗಳು ಕಲ್ಪಿಸಿಕೊಡಲಿಲ್ಲ ಅಂತಂದರೆ ಏನಕ್ಕೆ ಬೇಕು ಈ ಸರ್ಕಾರ ಅಂತ ನಾವು ಕೇಳಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ. ನಿರ್ಮಲಾ ಸೀತಾರಾಮನವರೇ, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆ ನುಡಿದಿದ್ದೀರಿ, ನಿಮ್ಮದು ಬೂಟಾಟಿಕೆಗೋಸ್ಕರ ನುಡಿದಿದ್ದೀರಾ ಅಥವಾ ಅಂಥ ಒಬ್ಬ ಮುತ್ಸದ್ದಿ ಮುಂದುಗಡೆ ನೀವು ರೈತರ ಭೂಮಿಯನ್ನು ಆನ್ಲೈನಲ್ಲಿ ಹರಾಜು ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ನೀವು ಹೇಳಿದಂಥ ಮಾತನ್ನು ಉಳಿಸ್ಕೊಳ್ತೀರಾ? ಇಲ್ಲ ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀರಾ? ನಿಮಗೆ ಈ ವಿಚಾರಗಳನ್ನ ನಾವು ರೈತ ಸಂಘ ಪ್ರತಿಭಟನೆ ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ನೀವು ರೈತರಿಗೆ ಮಾಡಿರುವಂಥ ದ್ರೋಹಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಏನಾದರೂ ಬ್ಯಾಂಕ್ನವರು ಅತಿರೇಕದ ಮಟ್ಟಕ್ಕೆ ಹೋಗಿ ರೈತರ ಮನೆ ಜಪ್ತಿ ಮಾಡೋಕ್ಕೆ ಹೋದರೆ, ಹರಾಜು ಹಾಕ್ಲಿಕ್ಕೆ ಹೋದರೆ, ನಿಮ್ಮ ಬ್ಯಾಂಕ್ಗಳಿಗೆ ಬೀಗ ಹಾಕುವಂಥ ಬೀಗ ಮುದ್ರೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತೀವಿ ಅಂತೇಳಿ ಕಡಾಖಂಡಿತವಾಗಿ ಉಗ್ರವಾದ ಒಂದು ಹೋರಾಟವನ್ನು ರೂಪಿಸ್ತೀವಿ. ಇದ್ರ ಮುಂದೆ ಎಲ್ಲ ಬೆಳೆಗಾರರ ಜೊತೆಯಲ್ಲಿ ಸೇರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಮಸ್ಕಾರ.